ಹರಿ ಮತ್ತು ನಾರಾಯಣ ಎಂದು ಏಕೆ ಕರೆಯುತ್ತಾರೆ? ಶ್ರೀಹರಿನಾರಾಯಣ. ನಾವೆಲ್ಲರೂ ವಿಷ್ಣುವನ್ನು ಹರಿ ಅಥವಾ ನಾರಾಯಣ ಎಂದು ಕರೆಯುತ್ತೇವೆ. ಆದರೆ ವಿಷ್ಣುವನ್ನು ಹರಿ ಅಥವಾ ನಾರಾಯಣ ಎಂದು ಏಕೆ ಕರೆಯುತ್ತಾರೆಂದು ನಿಮಗೆ ತಿಳಿದಿದೆಯೇ? ಭಗವಾನ್ ಶ್ರೀ ವಿಷ್ಣು ಅನೇಕ ಹೆಸರುಗಳಿಂದ ಕರೆಯಲ್ಪಡುತ್ತಾನೆ ಮತ್ತು ಅವುಗಳಲ್ಲಿ ಹರಿ ಮತ್ತು ನಾರಾಯಣ ಎಂಬ ಹೆಸರುಗಳು ಅವನ ಪ್ರಸಿದ್ಧಿ ಹೆಸರುಗಳಾಗಿವೆ ಎಂದು ನಮಗೆಲ್ಲರಿಗೂ ತಿಳಿದಿದೆ. ವಿಷ್ಣುವಿಗೆ ಅನಂತ ಹೆಸರುಗಳಿದ್ದರೂ ಈ ಹೆಸರುಗಳ ರಹಸ್ಯವು ನಿಜವಾಗಿ ಬಹಳ ವಿಶೇಷವಾಗಿದೆ. ಪುರಾಣಗಳಲ್ಲಿ ವಿಷ್ಣುವಿನ ಎರಡು ರೂಪಗಳ ಉಲ್ಲೇಖ. ಪುರಾಣಗಳಲ್ಲಿ ವಿಷ್ಣುವಿನ ಎರಡು ರೂಪಗಳನ್ನು ವಿವರಿಸಲಾಗಿದೆ. ಒಂದು ರೂಪದಲ್ಲಿ ಅವನನ್ನು ತುಂಬ ಶಾಂತ, ಸಂತೋಷ ಮತ್ತು ಸೌಮ್ಯ ಎಂದು ವರ್ಣಿಸಲಾಗಿದೆ ಮತ್ತು ಇನ್ನೊಂದು ರೂಪದಲ್ಲಿ ಭಗವಂತನನ್ನು ತುಂಬ ಭಯಾನಕ ಎಂದು ವರ್ಣಿಸಲಾಗಿದೆ. ಎಲ್ಲೋ ಶ್ರೀಹರಿ ಕಾಲರೂಪದಲ್ಲಿ ಶೇಷನಾಗನ ಮೇಲೆ ಆರಾಮದಾಯಕ ಭಂಗಿಯಲ್ಲಿ ಕುಳಿತಿದ್ದಾನೆ. ಆದರೆ ಭಗವಂತನ ರೂಪ ಏನೇ ಇರಲಿ, ಅವನ ಹೃದಯ ಮೃದುವಾಗಿರುತ್ತದೆ ಮತ್ತು ಅದಕ್ಕಾಗಿಯೇ ಅವನನ್ನು ಕಮಲಕಾಂತ ಮತ್ತು ಭಕ್ತವತ್ಸಲ ಎಂದು ಕರೆಯಲಾಗುತ್ತದೆ. ವಿಷ್ಣುವಿನ ಶಾಂತ ಸ್ವಭಾವ. ವಿಷ್ಣುವಿನ ಶಾಂತ ಮುಖವು ಕಠಿಣ ಸಂದರ್ಭಗಳಲ್ಲಿಯೂ ಶಾಂತವಾಗಿರಲು ವ್ಯಕ್ತಿಯನ್ನು ಪ್ರೇರೇಪಿಸುತ್ತದೆ ಎಂದು ಹೇಳಲಾಗುತ್ತದೆ. ಶಾಂತವಾಗಿರುವುದರಿಂದ ಮಾತ್ರ ಸಮಸ್ಯೆಗಳಿಗೆ ಪರಿಹಾರವನ್ನು ಯಶಸ್ವಿಯಾಗಿ ಕಂಡುಕೊಳ್ಳಬಹುದು. ಶಾಸ್ತ್ರಗಳಲ್ಲಿ ವಿಷ್ಣುವಿನ ಬಗ್ಗೆ ಬರೆಯಲಾಗಿದೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ. ಇದರರ್ಥ ವಿಷ್ಣುವು ಶೇಷನಾಗನ ಮೇಲೆ ಶಾಂತವಾಗಿ ವಿಶ್ರಾಂತಿ ಪಡೆಯುತ್ತಿದ್ದಾನೆ. ವಿಷ್ಣುವಿನ ಈ ರೂಪವನ್ನು ನೋಡಿದಾಗ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಹಾವುಗಳ ರಾಜನ ಮೇಲೆ ಕುಳಿತಿರುವಾಗ ಒಬ್ಬರು ಹೇಗೆ ಇಷ್ಟೊಂದು ಶಾಂತವಾಗಿರಲು ಸಾಧ್ಯ? ಆದರೆ ಅವನು ದೇವರು ಮತ್ತು ಅವನಿಗೆ ಎಲ್ಲವೂ ಸಾಧ್ಯ. ವಿಷ್ಣುವಿಗೆ ಇನ್ನೂ ಅನೇಕ ಶಕ್ತಿಗಳಿವೆ. ಅದು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು. ದೇವರ ಹೆಸರಿನ ಹರಿಯ ಅರ್ಥವೇನು? ನೀವು ವಿಷ್ಣುವಿನ ಹರಿ ಹೆಸರನ್ನು ತಿಳಿದೆಯೋ? ಹಲವು ಬಾರಿ ಹೇಳಿರಬೇಕು ಮತ್ತು ಕೇಳಿರಬೇಕು. ಆದರೆ ಇಲ್ಲಿ ಉಲ್ಲೇಖಿಸಲಾದ ಈ ಹೆಸರಿನ ಕೆಲವು ಆಸಕ್ತಿದಾಯಕ ಅರ್ಥಗಳ ಬಗ್ಗೆ ನಿಮಗೂ ತಿಳಿದಿರಲಿರಬಹುದು. ಈ ಅರ್ಥವನ್ನು ತಿಳಿದ ನಂತರ ಈ ಹೆಸರನ್ನು ಮತ್ತೆ ಮತ್ತೆ ಮಾತನಾಡುವ ಯಾವುದೇ ಅವಕಾಶವನ್ನು ನೀವು ಕಳೆದುಕೊಳ್ಳಲು ಬಯಸುವುದಿಲ್ಲ. ಶಾಸ್ತ್ರಗಳ ಪ್ರಕಾರ ವಿಷ್ಣುವಿನ ಹೆಸರಿನ ಅಕ್ಷರಶಃ ಅರ್ಥ ಹರಿ ಎಂದರೆ ಅಪಹರಣಕಾರ. ಹರಿ ಹರತಿ ಪಾಪನಿ ಎಂದು ಹೇಳಲಾಗಿದ್ದು, ಇದರಿಂದ ಹರಿಯು ಪಾಪ ಅಥವಾ ದುಃಖವನ್ನು ಹೋಗಲಾಡಿಸುವ ದೇವರು ಎಂಬುದು ಸ್ಪಷ್ಟವಾಗಿ. ಸರಳವಾಗಿ ಹೇಳುವುದಾದರೆ, ಹರಿ ಅಜ್ಞಾನ ಮತ್ತು ಅದರಿಂದ ಉಂಟಾಗುವ ಸಂಘರ್ಷಗಳನ್ನು ಸೋಲಿಸುತ್ತದೆ ಅಥವಾ ತೆಗೆದುಹಾಕುತ್ತದೆ. ಏಕೆಂದರೆ ಶ್ರೀಹರಿಯನ್ನು ನಿಜವಾದ ಹೃದಯದಿಂದ ಸ್ಮರಿಸುವವರು ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ. ನೋವು ಮತ್ತು ತೊಂದರೆ ಎಷ್ಟೇ ದೊಡ್ಡದಾಗಿದ್ದರೂ ಶ್ರೀಹರಿ ಎಲ್ಲ ದುಃಖವನ್ನು ದೂರ ಮಾಡುತ್ತಾನೆ. ಹರಿ ಹೆಸರಿನ ಬಗ್ಗೆ ಒಂದು ಕುತೂಹಲಕಾರಿ ವಿಷಯವನ್ನು ಹೇಳಲಾಗಿದೆ. ಅದರ ಪ್ರಕಾರ ಹರಿಯನ್ನು ಸಂಪತ್ತು ಮತ್ತು ಸುಖವನ್ನು ಕಸಿದುಕೊಳ್ಳುವವನು ಎಂದು ಪರಿಗಣಿಸಲಾಗುತ್ತದೆ. ಭೌತಿಕ ಸುಖಗಳು, ಭೋಗಗಳು ಮತ್ತು ಆಸೆಗಳು ವ್ಯಕ್ತಿಯನ್ನು ದೇವರಿಂದ ಮತ್ತು ಭಕ್ತಿಯಿಂದ ದೂರವಿಡುವುದರಿಂದ, ಭಕ್ತನು ಹರಿಯ ನಾಮವನ್ನು ಸ್ಮರಿಸುವುದರಿಂದ ಈ ಸುಖಗಳಿಂದ ದೂರ ಸರಿದು ಪ್ರೀತಿ, ಭಕ್ತಿ ಮತ್ತು ಅಂತಿಮವಾಗಿ ದೇವರೊಂದಿಗೆ ಸಂಪರ್ಕ ಹೊಂದುತ್ತಾನೆ. ಇದೇ ಕಾರಣಕ್ಕೆ ಹರಿ ಎಂಬ ಹೆಸರನ್ನು ಧಾರ್ಮಿಕ ಮತ್ತು ಪ್ರಾಯೋಗಿಕ ಪರಿಭಾಷೆಯಲ್ಲಿ ಸಂತೋಷ ಮತ್ತು ಶಾಂತಿಯ ಮಹಾನ್ ಮಂತ್ರವೆಂದು ಪರಿಗಣಿಸಲಾಗಿದೆ. ದೇವರ ನಾರಾಯಣ ಹೆಸರಿನ ಹಿಂದಿನ ಅರ್ಥವೇನು? ವಿಷ್ಣುವು ತನ್ನ ಭಕ್ತರ ಮೇಲೆ ಎಲ್ಲ ರೂಪ ಮತ್ತು ಆಕಾರಗಳಲ್ಲಿ ಆಶೀರ್ವಾದಗಳನ್ನು ಸುರಿಸುತ್ತಾನೆ ಮತ್ತು ಅದಕ್ಕಾಗಿಯೇ ಅವನನ್ನು ವಿಶ್ವದ ರಕ್ಷಕ ಎಂದು ಕರೆಯಲಾಗುತ್ತದೆ. ಆದರೆ ವಿಷ್ಣುವಿನ ಹೆಸರು ನಾರಾಯಣ ಎಂದು ಏಕೆ ಕರೆಯಲ್ಪಟ್ಟಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಅವರ ಭಕ್ತರು ಅವರನ್ನು ನಾರಾಯಣ ಎಂದು ಏಕೆ ಕರೆಯುತ್ತಾರೆ? ವಿಷ್ಣುವನ್ನು ನಾರಾಯಣ ಎಂದು ಕರೆಯುತ್ತಾರೆ. ಲೌಕಿಕ ಜೀವನಕ್ಕೆ ನಾರಾಯಣ ಎಂಬ ಹೆಸರಿನ ಮಹಿಮೆ ಎಷ್ಟು ಶ್ರೇಷ್ಠವೆಂದರೆ,
ಈ ಹೆಸರಿನ ಕೇವಲ ಸ್ಮರಣೆಯು ಎಲ್ಲ ದುಃಖಗಳು ಮತ್ತು ಸಂಘರ್ಷಗಳನ್ನು ನಿವಾರಿಸುತ್ತದೆ ಎಂದು ಹೇಳಲಾಗುತ್ತದೆ. ಪೌರಾಣಿಕ ಸಂದರ್ಭಗಳಲ್ಲಿ ವಿಷ್ಣುವಿನ ಪರಮಭಕ್ತ ದೇವರ್ಷಿ ನಾರದರಿಂದ ನಾರಾಯಣ ನಾರಾಯಣ ಎಂದು ಜಪವು ಈ ಹೆಸರಿನ ಮಹಿಮೆಯನ್ನು ಎತ್ತಿ ತೋರಿಸುತ್ತದೆ. ಅದೇ ರೀತಿ ವಿಷ್ಣುವಿನ ಅನೇಕ ಹೆಸರುಗಳನ್ನು ಅವನ ರೂಪ ಮತ್ತು ಶಕ್ತಿಗಳೊಂದಿಗೆ ನಾರಾಯಣ ಎಂಬ ಪದವನ್ನು ಸೇರಿಸುವ ಮೂಲಕ ಉಚ್ಚರಿಸಲಾಗುತ್ತದೆ. ಉದಾಹರಣೆಗೆ ಸತ್ಯನಾರಾಯಣ, ಅನಂತನಾರಾಯಣ, ಲಕ್ಷ್ಮೀನಾರಾಯಣ, ಶೇಷನಾರಾಯಣ, ಧ್ರುವನಾರಾಯಣ ಇತ್ಯಾದಿ. ಈ ರೀತಿಯಾಗಿ ಎಲ್ಲರೂ ನಾರಾಯಣ ಎಂಬ ಪದದ ಮಹಿಮೆಯನ್ನು ಕೇಳುತ್ತಾರೆ ಮತ್ತು ನಂಬುತ್ತಾರೆ. ಆದರೆ ಅನೇಕ ಜನರಿಗೆ ವಿಷ್ಣುವನ್ನು ನಾರಾಯಣ ಎಂದು ಏಕೆ ಕರೆಯುತ್ತಾರೆ ಎಂದು ತಿಳಿದಿಲ್ಲ. ವಿಷ್ಣುವಿನ ಚಿಹ್ನದ ರಹಸ್ಯವೇನು? ಹಿಂದೂ ಧರ್ಮ ಏನು ಹೇಳುತ್ತದೆ? ವಾಸ್ತವವಾಗಿ ನೀರು ವಿಷ್ಣುವಿನ ಪಾದಗಳಿಂದ ಹುಟ್ಟಿಕೊಂಡಿತು ಎಂಬ ಪೌರಾಣಿಕ ನಂಬಿಕೆ ಇದೆ. ಗಂಗಾ ನದಿಯ ವಿಷ್ಣುಪಾದೊಡ್ಡಿ ಅಂದರೆ ವಿಷ್ಣುವಿನ ಪಾದಗಳಿಂದ ಹುಟ್ಟಿದ್ದು ಎಂಬ ಹೆಸರು ಕೂಡ ಈ ಅಂಶವನ್ನು ಎತ್ತಿ ತೋರಿಸುತ್ತದೆ. ನೀರನ್ನು ನೀರ್ ಅಥವಾ ನಾರ್ ಎಂದು ಕರೆಯಲಾಗುತ್ತದೆ. ಆದರೆ ವಿಶ್ವದ ರಕ್ಷಕ ವಾಸಿಸುವ ಸ್ಥಳ ಅಂದರೆ ಆಯನವು ಕ್ಷೀರಸಾಗರ ಅಂದರೆ ನೀರಿನಲ್ಲಿದೆ. ಈ ರೀತಿಯಾಗಿ ನರ ಮತ್ತು ಆಯನ್ ಪದಗಳು ಸೇರಿ ನಾರಾಯಣ ಎಂಬ ಹೆಸರು ರೂಪಿಸುತ್ತದೆ. ಅಂದರೆ ನೀರಿನಲ್ಲಿ ವಾಸಿಸುವವನು ಅಥವಾ ನೀರಿನ ದೇವರು. ನೀರನ್ನು ದೇವತೆ ಎಂದು ಪರಿಗಣಿಸುವುದರ ಹಿಂದೆ ಇದು ಒಂದು ಕಾರಣವಾಗಿದೆ. ಪೌರಾಣಿಕ ಘಟನೆಗಳನ್ನು ನೋಡಿದರೆ ವಿಷ್ಣುವಿನ 10 ಅವತಾರಗಳಲ್ಲಿ ಮೊದಲ 3 ಅವತಾರಗಳು ಮತ್ಸ್ಯ, ಕಚ್ಚಪ ಮತ್ತು ವರಾಹ ಒಂದಲ್ಲ ಒಂದು ರೂಪದಲ್ಲಿ ನೀರಿನೊಂದಿಗೆ ಸಂಬಂಧ ಹೊಂದಿದೆ. ಅದಕ್ಕಾಗಿಯೇ ಭಕ್ತರು ವಿಷ್ಣುವನ್ನು ನಾರಾಯಣ ಎಂದು ಕರೆಯುತ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ. ಈ ವಿಡಿಯೋದಲ್ಲಿರುವ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಚಾನಲಿನ ಹಳೆ ವಿಡಿಯೋಗಳನ್ನು ನೋಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.